ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಅಂತ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು, ಯಾರೇ ಒಬ್ಬ ಶಾಸಕ ಆಗಿರ್ಬೋದು, ಯಾರೇ ಇರ್ಬೋದು, ಈ ತರದ್ದು ಒಂದು ಮೆಂಟಾಲಿಟಿ, ಈ ತರದ್ದು ಒಂದು ಆಕ್ಟಿವಿಟೀಸ್, ಒಂದು ಕ್ರಿಮಿನಲ್ಸ್ ನ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿನ ಹಾಕೊಂಡ್ಬಿಟ್ಟು ಯಾರ ಮನೆ ಮೇಲೆ ಆದ್ರೂ ಕೂಡ ನಾನು ಹೋಗಿ ದಾಳಿ ಮಾಡಬಹುದು ಅಂತಂದ್ರೆ ನಾನೇನಷ್ಟು ಸಣ್ಣವನ್ ನಾನೇನಲ್ಲ. ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರಿದ್ದಾರೆ. ಒಂದು ಕಾಲದಲ್ಲಿ 10ರಲ್ಲಿ 9 ಸೀಟ್ ಗೆದ್ದಿರುವಂತವ್ರು ಇವತ್ತು 1 ಸೀಟ್ ಗೆದ್ದು 9 ಸೀಟ್ ಸೋತಿರ್ಬೋದು. ನಾಳೆ 10ಕ್ಕೆ 10 ಗೆಲ್ಬಹುದು. ರಾಜಕೀಯ ಇದು, ಅದೇನೇ ಬದಲಾವಣೆಗಳಾಗಿರ್ಬೋದು. ಅಧಿಕಾರ ಇರ್ಲೇ ಬಿಳ್ಳೆ ಇವತ್ತು ಶಾಂತಿ ಅನ್ನೋದು ಬೇಕು. ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು. ಬಳ್ಳಾರಿಯಿಂದ ಎಷ್ಟೋ ಕನಸುಗಳನ್ನ ಇಟ್ಕೊಂಡು, ನಾನಂತಲ್ಲ, ಅಲ್ಲಿ ಯಾರೇ ಇವಾಗ MLA ಆಗಿದ್ದಾನೆ ಅವ್ರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ಬೇಕಾಗ್ಲೇ ಕೊಲೆಗಳು, ಮನೆಗಳ ಮೇಲೆ ದಾಳಿ ಮಾಡುವಂತದ್ದು, ಇವತ್ತು ಬಾಂಬ್ಗಳು, ಪ್ರೈವೇಟ್ ಗನ್ಗಳು, ಇವತ್ತು ನಾವು 20 ವರ್ಷದ ಹಿಂದೆ UP ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಬಳ್ಳಾರಿಯಲ್ಲಿ ಇಂಥ ಒಂದು ವಿಷಯ ನಡೆದಿದೆ.